ಸರ್, ಈಗ ಈ ಎರಡು ಥ್ರೆಟ್ ಸರ್. ಇಲ್ಲಿ ಒಂದು 4.5% ಅಷ್ಟು ಬ್ರೆಂಟ್ ಕ್ರೂಡ್ ಆಯಿಲ್ನ ಬೆಲೆ ಜಾಸ್ತಿ ಆಯಿತು. $97.47 ಆಯಿತು ಸರ್ ಬ್ಯಾರಲ್ಗೆ. ಇದೊಂದು ಆಘಾತಕಾರಿ ವಿಚಾರ. ಜೊತೆಗೆ ಸ್ಟ್ರೈಟ್ ಆಫ್ ಹಾರ್ಮುಜ್ ಪರ್ಮನೆಂಟ್ ಕ್ಲೋಜರ್ ಆಗಿಬಿಡುತ್ತಾ ಈ ಆತಂಕದಲ್ಲೂ ಕೂಡ ವಿಶ್ವ ಇದ್ದೀರಾ ಸರ್. ಮತ್ತೆ ನಮ್ಮಲ್ಲಿ ಬೆಲೆ ಏರಿಕೆ ಕಥೆ ಏನು ಸರ್? ಯಾವತ್ತಂದ್ರೆ ಅವತ್ತು ನಮ್ಮಲ್ಲಿ ಸಿಲಿಂಡರ್ ಬೆಲೆ ಜಾಸ್ತಿ, ಪೆಟ್ರೋಲ್ ಜಾಸ್ತಿ, ಡೀಸೆಲ್ ಜಾಸ್ತಿ. ಕೇಳಿದ್ರೆ ಕಥೆಗಳು ಹೇಳ್ತಾರೆ, ಅಮೆರಿಕಲ್ಲಿ ಕಡಿಮೆ ಇದೆ, ಇಲ್ಲಿ ಸ್ವಿಟ್ಜರ್ಲ್ಯಾಂಡ್ ನೋಡಿ, ಆಫ್ರಿಕಾ ನೋಡಿ, ಇನ್ನೊಂದು ನೋಡಿ ಅಂಥೇಳಿ. ಇದು ಮತ್ತೆ ಹಿಂಗೆ ಶುರು ಮಾಡಿಕೊಂಡಾಗ ಮತ್ತೆ ನಮ್ಮಲ್ಲಿ ಬೆಲೆ ಏರಿಕೆಗೆ ನಾವು ಇನ್ನೊಂದು ಸಲ ಒದ್ದಾಡಬೇಕಾ ಅಂತ. ಇಲ್ಲ, ಇದು ಹಾಗಲ್ಲ. ಇದು ಏಕೆ ಅಂತಂದ್ರೆ ಬ್ರೆಂಟ್ ಕ್ರೂಡ್ ಆಯಿಲ್ ನೀವು ಮುಖ್ಯವಾಗಿ ಈ ದಿನ ಬೆಳಗಿನ ಜಾವ ನೋಡಿದ್ರೆ ನಿಮ್ಗೆ $95 ಬಂದಿತ್ತು. ಮೊನ್ನೆ $90 ಇತ್ತು. ಇವತ್ತು 97, 15, 18 ಏನೋ ತಲುಪ 97.47 ಅಷ್ಟೇ ತಲುಪಿದೆ. ಈಗ ಅದು ಏನಾಗಿದೆ ಅಂತಂದ್ರೆ, ಈಗ ನೋಡಿ ನಿಮ್ಗೆ ರಷ್ಯಾ ಮತ್ತೆ ಇದು ನಾನು ಹೇಳಿದ್ನಲ್ಲ GCC ಪ್ಲಸ್, ಒಪೆಕ್ ಪ್ಲಸ್, ಅವ್ರುಗಳು ಏನು ಜಾಸ್ತಿ ಇದನ್ನ ತೈಲವನ್ನ ತೆಗೆದು ಸಂಸ್ಕರಣೆ ಮಾಡಿ ಅಥವಾ ಕಚ್ಚಾ ತೈಲವನ್ನೇ ಕಳಿಸೋದಕ್ಕೆ ಏನೋ ಒಂದು 1,88,000 ಬ್ಯಾರಲ್ ರೆಡಿ ಈ ತಿಂಗಳು ಪೂರ್ತಿ ಅಂತ ಹೇಳಿದ್ದಾರೋ. ಹಾಗಾಗಿ ಸ್ವಲ್ಪ ಅಲ್ಲಿ ಆಶಾಭಾವ ನಮ್ಗೆಲ್ಲ ಇರುತ್ತೆ. ಒಂದು ಎರಡನೇದು, ಈ ತೈಲ ಬೆಲೆ ಈಗ 118, 120, 130 ತಲುಪಿಡುತ್ತೆ. ಆ ಸ್ಥಿತಿಗೆ ಬರೋದಿಲ್ಲ. ಇದು 100 ಸುತ್ತಮುತ್ತ ಸ್ವಲ್ಪ ಓಡಾಡ್ತಾ ಇರುತ್ತೆ. ಇನ್ನೂ 1 ವಾರ 10 ದಿವಸ ಅಷ್ಟ್ರೊಳಗಡೆ ಅವರು ಇಸ್ರೇಲ್ ಅರಾಕ್ಚಿ ಎಕ್ಸ್ಪೆಕ್ಟ್ ಮಾಡೋದು ಸರ್. ಇರಾನ್ ಕಡೆಯಿಂದ ಅರಾಕ್ಚಿ ಎಕ್ಸ್ಪೆಕ್ಟ್ ಮಾಡೋದು ಫೋರ್ಸ್ಫುಲಿ ನೀವು ಇಸ್ರೇಲ್ಗೆ ಹೇಳಿ, ಇಸ್ರೇಲ್ಗೆ ಧಮಕಿ ಹಾಕಿ ಯುದ್ಧ ನಿಲ್ಲಿಸಿ ನೀವು ಅಂತ ಅರಾಕ್ಚಿ ಎಕ್ಸ್ಪೆಕ್ಟ್ ಮಾಡ್ತಿರೋದು ಅಲ್ಲ. ಅಮೆರಿಕ ಆಲ್ರೆಡಿ ವಾರ್ನಿಂಗ್ ಕೊಟ್ಟಾಯ್ತಲ್ಲ ಇವತ್ತು. ನಾಟ್ ಹ್ಯಾಪಿ ಅಂತ ಕೂಡ ಹೇಳಿ ಆಯ್ತು ಅಮೆರಿಕ ಇಸ್ರೇಲ್ ಕೆಲಸಗಳಿಗೆ. ಹಲೋ, ಹೇಳಿ ಸರ್, ಹೇಳಿ, ಮಾತಾಡಿ ಸರ್. ಇದು ಟ್ರಂಪ್ ಹೇಳೋದು ವೈಟ್ ಹೌಸ್ ನಲ್ಲಿ ಅವ್ರ ಆಫೀಸ್ 24/7 ಅಂತ. ಹಾಗಾಗಿ ನಿನ್ನೆ ರಾತ್ರಿ ಅವ್ರು ಕೊಟ್ಟಿರ್ತಕ್ಕಂಥಷ್ಟೇ ಒಂದು ವಾರ್ನಿಂಗ್ ಏನಿದೆ ಇಸ್ರೇಲ್ಗೆ, ಅದು ಈಗ ಬರುತ್ತೆ. ರಿಪ್ಲೈ ಆಯ್ತು, ಇದನ್ನ ಮಾಡ್ತೇವೆ ಅಂತ. ಯಾಕೆಂದ್ರೆ ಇಸ್ರೇಲ್ ಗೊತ್ತಿದೆ, ತಾವು ಅತಿಯಾಗಿ ಮುಂದೆ ಹೋದ್ರೆ ಅಮೆರಿಕಾದ ಜೊತೆ ಅವರ ಪರಸ್ಪರ ಏನೋ ಒಂದು ಸಂಬಂಧ ಸಂಧಾನಗಳು ಆರ್ಥಿಕ ಕ್ಷೇತ್ರದ ಮಿಲಿಟರಿ ಇದು ಒಂದು ಸಪ್ಲೈಯಿಂಗ್ ಅಷ್ಟೇನೆ. ಆರ್ಥಿಕವಾಗಿ ಈ ಒಂದು ಯುದ್ಧ ಇದು ಸಲಕರಣೆಗಳನ್ನೆಲ್ಲ ಏನು ಅಮೆರಿಕಾದಲ್ಲಿ ತಯಾರು ಮಾಡ್ತಾ ಇದೆಯೋ ಅಮೆರಿಕನ್ ಕಂಪನೀಸ್, ಅಲ್ಲಿ ಇರೋದೆಲ್ಲ ಇಸ್ರೇಲ್ನವ್ರದ್ದೇ ಇನ್ವೆಸ್ಟ್ಮೆಂಟ್ ಆಕ್ಚುಲಿ ಅರ್ಧ ಭಾಗಕ್ಕಿಂತ ಜಾಸ್ತಿ. ಹಾಗೆ ಬೇರೆ ದೇಶಗಳಿಗೆ ಮಾರಿದ್ರು ಇಸ್ರೇಲಿನ ಇನ್ವೆಸ್ಟ್ಮೆಂಟ್ ಮೂಲಕನೇ ಮಾಡ್ಕೊಳ್ತಾ ಇರೋದು. ಅದಲ್ದೇನೆ ಇಸ್ರೇಲ್ ತನ್ನದೇ ಆದಂತಹ ಪ್ರೊಡಕ್ಷನ್ ಸೆಂಟರ್ಸ್ ಕೂಡ ಇಸ್ರೇಲ್ ನಲ್ಲಿ ಇಟ್ಕೊಂಡಿದೆ. ಹಾಗಾಗಿ ಈಗ ಏನಂತಂದ್ರೆ ಅಮೆರಿಕಾಗಿ ಎಕ್ಸ್ಪೋರ್ಟ್ ಆಗ್ಬೇಕು ಅವ್ರದ್ದು ವಾರ್ ವೆಪನ್ಸ್. ಒಂದು ಎರಡನೇದು ಇಸ್ರೇಲ್ ಇಂದನೂ ಆಗ್ಬೇಕು. ಇಸ್ರೇಲ್ ತನ್ನಲ್ಲಿ ಕೊಂಡಿರ್ತಕ್ಕಂಥದ್ದು ಅಮೆರಿಕಾದಿಂದ ತರಿಸ್ಕೊಂಡಿರ್ತಕ್ಕಂಥದ್ದು ಪ್ರಯೋಗ ನಡೆಸಬೇಕು. ಅವ್ರಿಗೆ ಯಾರು ಅರಬ್ ರಾಷ್ಟ್ರಗಳೇ ಅವ್ರಿಗೆ ಈಗ ಹೋರ್ಮೋಸ್, ಇರಾನ್ ಒಂದು ರೀತಿಯಲ್ಲಿ ಹೊಸದಾಗಿ ಅವ್ರಿಗೆ ಹೊಸ ಗುರಿಯಾಗಿದೆ. ಶಾಂತಿ ಆಗೋದು ಖಂಡಿತ. ಶಾಂತಿ ಆಗೋದಕ್ಕೆ ಸಣ್ಣ ಪುಟ್ಟ ಇಸ್ರೇಲಿನ ರಗಳೆಗಳು ಇರುತ್ತೆ. ಅದನ್ನ ಕೊಲ್ಲಿಯವರು ಪ್ರಾಚ್ಯದವರೇ ತಡ್ಕೊಳ್ತಾ ಇರೋ ವಿಶ್ವ ಕೂಡ ತಡ್ಕೊಳ್ಬೇಕಾಗತ್ತೆ. ಈಗ ನೋಡಿ, ಭಾರತಕ್ಕೆ ನಿಮ್ಗೆ ತಿಳಿದ ಹಾಗೆ ಅಂಡಮಾನ್ ಹತ್ರ ನಮ್ಮ ತೈಲ ನಿಕ್ಷೇಪ, ಗ್ಯಾಸ್, ಮುಖ್ಯವಾಗಿ ನ್ಯಾಚುರಲ್ ಗ್ಯಾಸ್ ನಿಕ್ಷೇಪ ಸಿಕ್ಬಿಡ್ತು. ಅದು ಇನ್ ಸ್ವಲ್ಪ ಇನ್ನೊಂದು ವರ್ಷ 2 ವರ್ಷದಲ್ಲಿ ಅದು ಎಷ್ಟೇ ಕಡಿಮೆ ಆದ್ರೂ ಕೂಡ ನಮ್ಮ ಹತ್ರ 1, 2, 3, 4, $10 ಬಿಲಿಯನ್ ನಾವು ತರಿಸ್ಕೊಳ್ಳೋದು ಕಡಿಮೆ ಆಗ್ಬೋದ ಹೊರಗಡೆಯಿಂದ. ಹೌದು. ಜಾಗ ಜಾಸ್ತಿ ಮಾಡ್ಕೊಂಡ್ರೆ ನಮ್ಗೆ ನಿಜವಾಗ ಚಿನ್ನ ಮಾರ್ಕೊಳ್ಳೋದು ಕಡಿಮೆ ಆಗುತ್ತೆ ಸರ್. ಅವಾಗ ಚಿನ್ನ ಮಾರ್ತಿದಾರಲ್ಲ ಅದು ಕಡಿಮೆ ಆಗುತ್ತೆ. ನಮ್ಮ ದೇಶದ ಕಡೆಯಿಂದ 72 ಟನ್ ಮಾರಿದ್ರಲ್ಲ ಮೊನ್ನೆ, ಅದು ಕಡಿಮೆ ಆಗುತ್ತೆ. ಮುಖ್ಯವಾಗಿ ಇನ್ನೊಂದು ವಿಷಯ ಅಂದ್ರೆ, ಈ ಕೊಲ್ಲಿ ರಾಷ್ಟ್ರಗಳಲ್ಲಿ ಏನು ಹೆಚ್ಚು ತೈಲ ಇಷ್ಟು ವರ್ಷಗಳಿಂದ ಡಿಪಾಸಿಟ್ ಇದ್ದಿದ್ದನ್ನ ತೆಗೆದು ತರ್ತಾ ಇದ್ದಾರಲ್ಲ ಪ್ರಪಂಚಕ್ಕೆ ಸಪ್ಲೈ ಮಾಡಕ್ಕೆ, ಈಗ ಅಲ್ಲಿ ಅದು ಮುಗಿದು ಹೋಗುತ್ತೆ ಇನ್ನೊಂದು 10ರಿಂದ 1938ರಿಂದ 42 ಅಂತ ಹೇಳಿದ್ದಾರೆ ಆ ಸಮಯಕ್ಕೆ. ಆ ನಂತರ ಎಲ್ಲ ಉಳಿದ ಜಾಗಗಳನ್ನೇ ಆಫ್ರಿಕನ್ ಕಂಟ್ರೀಸ್, ಇರಾನ್ ಇನ್ನು ಜಾಸ್ತಿ ಅವ್ರು ಬೇರೆ ಬೇರೆ ನಿಧಿಗಳಿದೆ ಅವರಲ್ಲಿ, ಅದು ಈ ತರ ಇದೆ. ಹಾಗಾಗಿ ನಾವು ಆಸೆಯನ್ನ ಸಂಪೂರ್ಣವಾಗಿ ಬಿಟ್ಟು ಕೈಕಟ್ಟು ಕೂತ್ಕೊಳ್ಳೋದು ಬೇಕಾಗಿಲ್ಲ. ದೊಡ್ಡ ದೊಡ್ಡವರ ರಾಜಕೀಯ ನಡೀತಾ ಇರೋದ್ರಿಂದ ಇದು ದೊಡ್ಡವರು ಸಾಲ್ವ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ. ಪಾಕಿಸ್ತಾನ ಪಾತ್ರ ಮುಗಿತು, ಇನ್ನು ಇಂಡಿಯಾ ಕಾಲ್ ಹಿಡಿಯೋ ಸ್ಥಿತಿಗೂ ಬಂದಿದ್ದಾರೆ. ಫೈನ್. ಥ್ಯಾಂಕ್ ಯು ಪ್ರಭಾಕರ್ ಸರ್, ಥ್ಯಾಂಕ್ ಯು ಸೋ ಮಚ್ ಮಾತನಾಡಿದಕ್ಕಾಗಿ ತಾವು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಒಂದು ಕಡೆ ಸಂದರ್ಶನದಲ್ಲಿ ಅಮೆರಿಕ ಅಧ್ಯಕ್ಷ ಗರಂ ಆಗಿಬಿಟ್ಟಿದ್ದಾರೆ. ಇದು ಯಾಕೆ ಗರಂ ಆದರು, ಏನು ವಿಷಯ ಇದು?